ಉತ್ತಮ. ನಾವು ಕೈ ಹಿಡಿದ ಕೆಲಸ ಚೆನ್ನಾಗಿ ಆಗಬೇಕಾದರೆ ಮೊದಲಿಗೆ ಮಾತು ಮೃದುವಾಗಿರಬೇಕು. ಆ ರೀತಿಯಾದ ಮಾತುಗಳನ್ನು ಕವಿ ಹೇಳ್ತಾರೆ. ಗಿಣಿಯಂತೆ ಇರಬೇಕು. ಕೆಲವು ಗಿಣಿಗಳು ಮನೆಯವರ ಮಾತುಗಳನ್ನು ಅನುಕರಿಸುತ್ತೆ. ಗಿಣಿ ತುಂಬ ಕಡಿಮೆ ಮಾತನಾಡುತ್ತದೆ. ಇದರ ಮಾತುಗಳು ಸತ್ಯವೂ ಧರ್ಮವೂ ಆದರೆ ಇನ್ನೂ ಉತ್ತಮ. ಆದ್ದರಿಂದ ಗಿಣಿಗೆ ಹೋಲಿಸ್ತಾರೆ. ಇಂತಹ ಮೃದು ವಚನಗಳನ್ನು ಕೇಳಿದಾಗ ಮಾನವರು ಮಾತ್ರವಲ್ಲದೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಂತೋಷವಾಗುತ್ತೆ. ಕವಿಯು ಯಾವುದನ್ನೂ ಬಿಡುವುದಿಲ್ಲ. ತಿನ್ನುವ ವಿಚಾರ ಬಂದಾಗ ಆಡು ಹೇಗೆ ತಿನ್ನುತ್ತದೆಯೋ ಹಾಗೆ ತಿನ್ನಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಆಹಾರ ಸಿಕ್ಕಿದಾಗ ಗಬಗಬ ಅಂತ ಹೇಳಿ ಬಹಳ ಬೇಗನೆ ತಿನ್ನುತ್ತೆ. ಆದರೆ ಚೆನ್ನಾಗಿ ಅಗೆದು ತಿನ್ನುತ್ತದೆ. ಹಾಗಾದರೆ ಏಕೆ ಹಾಗೆ ತಿನ್ನುತ್ತೆ ಅಂತಂದರೆ ಆ ಗಿಡದ ಮಾಲೀಕ ಬಂದರೆ ಹೊಡೆಯುವನು. ಆಗ ಹೊಡೆತದೊಂದಿಗೆ ಆಹಾರವೂ ಸಿಗುವುದಿಲ್ಲ. ಕಾಗೆಯು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸುತ್ತೆ. ತನ್ನ ಜೊತೆಗಾರರೊಂದಿಗೆ ಸೇರಲು ಯಾರೂ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಹೋಗುತ್ತೆ. ಹೀಗೆ ಒಂದೊಂದು ಪ್ರಾಣಿಯಾಗಲಿ ಪಕ್ಷಿಯಾಗಲಿ ತನ್ನದೇ ಆದ ಗುಣಗಳಿಂದ ಶೋಭಿಸುತ್ತೆ. ಹೀಗೆ ಕಪ್ಪಾದ ಕಾಗೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದರೂ ಚಿನ್ನದಂತಹ ಮೆಚ್ಚುವ ಗುಣವನ್ನು ಕವಿ ಹೇಳ್ತಾ ಇದ್ದಾನೆ. ಆನೆ ಬಹಳ ದೊಡ್ಡ ಪ್ರಾಣಿ. ಅದಕ್ಕೆ ಸ್ನಾನ ಮಾಡಿಸಲು ಬಹಳ ಶ್ರಮ ಪಡಬೇಕಾಗತ್ತೆ. ಅಂತಹ ದೊಡ್ಡ ಪ್ರಾಣಿಯಾದರೂ ಭಗವಂತನು ವಿಶೇಷವಾದ ಸೊಂಡಿಲನ್ನು ಕೊಟ್ಟಿರುವನು. ಅದನ್ನು ನೀರಿನಲ್ಲಿ ಬಿಟ್ಟರೆ 2 ಗಂಟೆಗಳಾದರೂ ಹೊರಗೆ ಬರುವುದಿಲ್ಲ. ತನ್ನ ಸೊಂಡಿಲಿನಿಂದ ನೀರನ್ನು ಹೀರಿಕೊಂಡು ಮೈಗೆಲ್ಲ ಎರಚಿಕೊಳ್ಳುತ್ತೆ. ಅದು ಆನೆಗೆ ಬಹಳ ಹಿತಕರವಾಗಿರುತ್ತದೆ. ಹೀಗೆ ನಾವು ಸಹ ಆಸ್ವಾದಿಸುತ್ತಾ ಸ್ನಾನಕ್ಕಾಗಿ ಸ್ವಲ್ಪ ಸಮಯವನ್ನು ಕೊಡಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ಪ್ರಾಣಿಗಳು ಒಂದೊಂದು ಗುಣದಿಂದ ಶೋಭಿಸುತ್ತೆ. ಆದ್ದರಿಂದ ಯಾವ ಪ್ರಾಣಿಯನ್ನು ಕೀಳಾಗಿ ಕಾಣಬಾರದು. ಅದರಲ್ಲಿರುವ ಉತ್ತಮ ಗುಣವನ್ನು ಮೆಚ್ಚಬೇಕು.